Hi, dear students. I am Dr. B.R. Anna Sagar, Associate Professor in Economics, Government First Grade College, Sedam. As part of the LMS program sponsored by or initiated by the Department of Collegiate Education, Government of Karnataka, today I am going to discuss about the law of diminishing marginal utility, meaning and assumptions. ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮಗಾಗಿ ತುಷ್ಟಿಗುಣ ವಿಶ್ಲೇಷಣೆಯ ಪ್ರಮುಖ ನಿಯಮ ಆಗಿರುವಂಥ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಅರ್ಥ ಮತ್ತು ಅದರ ಊಹೆಗಳನ್ನು ಕಲ್ಪನೆಗಳನ್ನು ತಿಳಿದುಕೊಳ್ಳೋಣ. ಡಿಯರ್ ಸ್ಟೂಡೆಂಟ್ಸ್, ದಿ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಬೇಸ್ ಆಫ್ utility analysis or cardinal analysis of consumer behavior. This has been analyzed, explained in detail by Professor Alfred Marshall in his book, The Principles of Economics. Even though the utility analysis was discussed by the Austrian economist for the first time, led by Jevons and Menger. According to the law of diminishing marginal utility, as the stock of a commodity increases with a consumer, the additional commodity gives lesser and lesser satisfaction or benefit. This is how the law is explained. And this law, this principle is basically depends upon or answers to the question that a particular want can be fully satisfied. Since wants are unlimited, but a particular want can be satisfied fully by consuming a commodity. This is how the law is being explained by Marshall. ವಿದ್ಯಾರ್ಥಿಗಳೇ, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ತುಷ್ಟಿಗುಣ ವಿಶ್ಲೇಷಣೆಯ ಅಥವಾ ಮೂಲಾಂಕ ವಿಶ್ಲೇಷಣೆಯ ಪ್ರಮುಖ ನಿಯಮ, ಪ್ರಮುಖ ತತ್ವ. ಇದನ್ನು ಮೊಟ್ಟ ಮೊದಲೇ ಬಾರಿಗೆ ಆಸ್ಟ್ರಿಯಾ ಅರ್ಥಶಾಸ್ತ್ರಜ್ಞರು ಜವಾನ್ಸ್ ಮತ್ತು ಮೆಂಜರ್ ಅವರು ಪ್ರತಿಪಾದನೆ ಮಾಡಿದ್ದಾರೆ. ಆದರೆ ಇದನ್ನು ಅಭಿವೃದ್ಧಿಪಡಿಸಿದಂಥ, ಇದನ್ನು ಬೆಳೆಸಿದಂಥ ಕೀರ್ತಿ, ಶ್ರೇಯಸ್ಸು ಇಂಗ್ಲೆಂಡಿನ ಆಲ್ಫ್ರೆಡ್ ಮಾರ್ಷಲ್ ಅವರಿಗೆ ಸಲ್ಲುತ್ತದೆ. ಈ ನಿಯಮ ಏನನ್ನು ಪ್ರತಿಪಾದನೆ ಮಾಡುತ್ತದೆ ಎಂದರೆ, ಒಬ್ಬ ವ್ಯಕ್ತಿಯ ಹತ್ತಿರ ಈಗಾಗಲೇ ಇರುವ ಸಂಗ್ರಹಕ್ಕೆ ಹೆಚ್ಚುವರಿಯಾಗಿ ಇನ್ನೂ ಹೆಚ್ಚಿನ ವಸ್ತುಗಳು ಆದಾಗ ಹೆಚ್ಚುವರಿ ವಸ್ತುಗಳ ಸೇರ್ಪಡೆಯಿಂದಾಗಿ ಲಭಿಸುವ ತೃಪ್ತಿ ಅಥವಾ ಲಾಭ ಕಡಿಮೆ ಆಗುತ್ತಾ ಹೋಗುತ್ತದೆ ಅಥವಾ ಕಡಿಮೆ ಆಗುತ್ತದೆ ಎನ್ನುವುದನ್ನು ಪ್ರತಿಪಾದನೆ ಮಾಡುತ್ತದೆ. ಇದನ್ನೇ ಪ್ರೊಫೆಸರ್ ಚಾಪ್ಮನ್ ಅವರು ಹೇಗೆ ವಿವರಿಸುತ್ತಾರೆ ಎಂದರೆ, ಯಾವುದೇ ವಸ್ತುವಿನ ಪ್ರಮಾಣವನ್ನು ನಾವು ಹೆಚ್ಚು ಪಡೆದಂತೆ ಹೆಚ್ಚುವರಿಯಾಗಿ ಪಡೆದಂಥ ವಸ್ತುವಿನಿಂದ ಸಿಗುವಂಥ ತೃಪ್ತಿ ಕಡಿಮೆಯಾಗುತ್ತದೆ ಅಥವಾ ಹೆಚ್ಚುವರಿಯಾಗಿ ಇರುವಂಥ ವಸ್ತುವಿಗೆ ಮಹತ್ವ ಕಡಿಮೆಯಾಗುತ್ತದೆ ಎನ್ನುವುದನ್ನು ಅವರು ಹೇಳುತ್ತಾರೆ. ದಿ ಮೋರ್ ವಿ ಹ್ಯಾವ್ ಆಫ್ ಎ ಕಮೋಡಿಟಿ, ದಿ ಲೆಸ್ ವಿ ವಾಂಟ್ additional increments of it. When we have more of a commodity,
the lesser of that commodity we want. The lesser of that commodity, additional commodity we want. This principle was for the first time propounded by Professor H.H. Gaussian, and it is also known as Gaussian's first law. ಈ ನಿಯಮವನ್ನು ಜರ್ಮನಿಯ ಅರ್ಥಶಾಸ್ತ್ರಜ್ಞ ಎಚ್ ಎಚ್ ಗಾಸೆನ್ ಅವರು ಮೊಟ್ಟ ಮೊದಲ ಬಾರಿಗೆ ಪ್ರತಿಪಾದನೆ ಮಾಡಿದ್ದಾರೆ. ಆದ್ದರಿಂದ ಈ ನಿಯಮವನ್ನು ಗಾಸೆನ್ ಅವರ ಪ್ರಥಮ ನಿಯಮ, ಮೊದಲ ನಿಯಮ ಎನ್ನುವ ರೀತಿಯಲ್ಲಿ ಸಹ ಕರೆಯಲಾಗುತ್ತದೆ. ಈ ನಿಯಮ ಅಂದರೆ ಇದು ಸಾರ್ವತ್ರಿಕವಾಗಿರುವಂಥ ಎಲ್ಲರ ಅನುಭವಕ್ಕೂ ಬರುವಂಥ ನಿಯಮ. ಹಲವು ಊಹೆಗಳನ್ನು ಆಧರಿಸಿ, ಕಲ್ಪನೆಗಳನ್ನು ಆಧರಿಸಿ ರಚನೆ ಆಗಿದೆ. ಆ ಊಹೆಗಳು ಯಾವುವು ಅಂತಂದರೆ, ಮೊದಲನೇದ್ದು, ಅನುಭೋಗಿ ವಿವೇಕಯುತನಾಗಿದ್ದಾನೆ. ಅವನು ಅನುಭೋಗಿಸುವ ವಸ್ತುವಿನಿಂದ ತೃಪ್ತಿಯ ಮಟ್ಟವನ್ನು ಯಾವಾಗಲೂ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಅವನು ಅನುಭೋಗಿಸುವ ವಸ್ತುಗಳು ಸ್ವತಂತ್ರ ಆಗಿವೆ, ಮತ್ತೊಂದು ವಸ್ತುವಿನ ತೃಪ್ತಿಯ ಮೇಲೆ, ತುಷ್ಟಿಗುಣದ ಮೇಲೆ ಅವಲಂಬನೆ ಆಗಿಲ್ಲ. ಎರಡನೇದ್ದು ಮತ್ತು ಅತ್ಯಂತ ಮಹತ್ವದ್ದು, ತುಷ್ಟಿಗುಣವನ್ನು ಅಂಕಿಗಳ ಮೂಲಕ, ಒಂದು ವಸ್ತುವಿನಲ್ಲಿರುವಂಥ ತುಷ್ಟಿಗುಣವನ್ನು ಅಂಕಿಗಳ ಮೂಲಕ ಅಳತೆ ಮಾಡಬಹುದು. ಅನುಭೋಗಿಗೆ ಒಂದು ವಸ್ತುವಿನಿಂದ ಎಷ್ಟು ತುಷ್ಟಿಗುಣ ಲಭಿಸಿದೆ ಅನ್ನೋದನ್ನು ತಿಳಿದುಕೊಳ್ಳಲು ಬರುತ್ತದೆ, ಅಳತೆ ಮಾಡಲು ಬರುತ್ತದೆ, ಮಾಪನ ಮಾಡಲು ಬರುತ್ತದೆ. ಅದನ್ನು ಮಾರ್ಷಲ್ ಅವರು ಯುಟಿಲಿಗಳು ಅನ್ನುವಂಥ ರೀತಿಯಲ್ಲಿ ಬಳಸುತ್ತಾನೆ. ಯಾವ ರೀತಿಯಾಗಿ ಸಮಯ, ದ್ರವ್ಯರಾಶಿ ಮತ್ತು ದ್ರವಗಳನ್ನು ಅಥವಾ ಉದ್ದಳತೆಯನ್ನು ಬೇರೆ ಬೇರೆ ಮಾಪನಗಳ ಮೂಲಕ ಅಳತೆ ಮಾಡುತ್ತೇವೆಯೋ, ಅದೇ ರೀತಿಯಾಗಿ ವಸ್ತುಗಳ ಮೌಲ್ಯವನ್ನು ಅಳೆಯುವುದಕ್ಕೆ, ವಸ್ತುಗಳ ಮೌಲ್ಯವನ್ನು ತಿಳಿದುಕೊಳ್ಳುವುದಕ್ಕೆ ತುಷ್ಟಿಗುಣ ಆಧಾರ ಸ್ತಂಭ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ತುಷ್ಟಿಗುಣವನ್ನು ಅನುಸರಿಸಿ ವಸ್ತುವಿನಲ್ಲಿರುವಂಥ ಬಯಕೆಯನ್ನು ತೃಪ್ತಿಪಡಿಸುವಂಥ ಶಕ್ತಿಯನ್ನು ಅವಲಂಬಿಸಿಯೇ ಅದರ ಬೆಲೆ ನಿಗದಿ ಆಗುತ್ತದೆ ಅನ್ನೋದನ್ನು ಈ ನಿಯಮ ಪ್ರತಿಪಾದನೆ ಮಾಡುತ್ತದೆ. ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್, ಅದೇ ರೀತಿಯಾಗಿ ಮೂರನೇದ್ದು ಮುಖ್ಯವಾಗಿ ಮೂರನೇ ಕಲ್ಪನೆ, ಮೂರನೇ ಊಹೆ ಏನೆಂದರೆ, ಹಣದ ಉಪಾಂತ್ಯ ತುಷ್ಟಿಗುಣ ಸ್ಥಿರವಾಗಿರುತ್ತದೆ. ಹಣದ ಉಪಾಂತ್ಯ ತುಷ್ಟಿಗುಣದಲ್ಲಿ ಬದಲಾವಣೆ ಇರುವುದಿಲ್ಲ. ಅದೇ ರೀತಿಯಾಗಿ ನಾಲ್ಕನೇದು ಅಂದರೆ, ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿರುವಂಥ ಹಣದಿಂದ ಸಿಗುವಂಥ ತುಷ್ಟಿಗುಣ ಬದಲಾವಣೆ ಆಗೋದಿಲ್ಲ ಅನ್ನೋದು ಮಾಡಿಕೊಂಡಂಥ ಊಹೆ. ಅದೇ ರೀತಿಯಾಗಿ ಅನುಭೋಗಿ ಕೊಂಡುಕೊಳ್ಳುತ್ತಿರುವ ವಸ್ತುಗಳ ಬೆಲೆಗಳಲ್ಲಿಯೂ ಸಹ ಸ್ಥಿರತೆ ಇರುತ್ತದೆ. ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ. ಹಾಗೆಯೇ ಅವನಲ್ಲಿರುವಂಥ ಆದಾಯದಲ್ಲಿಯೂ ಬದಲಾವಣೆ ಇರುವುದಿಲ್ಲ. ಅವನು ಹೊಂದಿರುವಂಥ ಆದಾಯದ ಪ್ರಮಾಣದಲ್ಲಾಗಲಿ, ಬೆಲೆಗಳಲ್ಲಾಗಲಿ, ಅಥವಾ ಅಭಿರುಚಿಗಳಲ್ಲಾಗಲಿ, ಒಲವುಗಳಲ್ಲಾಗಲಿ ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ. ಮತ್ತು ಅನುಭೋಗಿಸುವ ವಸ್ತುವಿನ ಸ್ವರೂಪದಲ್ಲಿ ಏಕರೂಪತೆ ಇರುತ್ತದೆ. ಒಂದೇ ರೀತಿಯ ಎಲ್ಲ ದೃಷ್ಟಿಯಿಂದಲೂ ಏಕರೂಪತೆಯಿಂದ ಕೂಡಿದಂಥ ವಸ್ತುವನ್ನೇ ಅನುಭೋಗಿಸುತ್ತಿದ್ದಾನೆ. ಅಂದರೆ ಮೊದಲನೇ ವಸ್ತು ಆಗಲಿ, ಎರಡನೇ ವಸ್ತು ಆಗಲಿ, ಮೂರನೇ ವಸ್ತು ಆಗಲಿ ಏನೂ ವ್ಯತ್ಯಾಸ ಇಲ್ಲ, ಭಿನ್ನತೆ ಇಲ್ಲ. ಅದರ ಗಾತ್ರ, ರುಚಿ, ಬಣ್ಣ, ವಾಸನೆ ಎಲ್ಲ ಅಂಶಗಳಲ್ಲಿಯೂ ಒಂದೇ ಆಗಿದೆ ಮತ್ತು ಪ್ರಮಾಣವೂ ಒಂದೇ ರೀತಿಯಾಗಿದೆ. ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಒಂದಕ್ಕಿಂತ ಎರಡನೇದು ಭಿನ್ನ ಇಲ್ಲ, ಮೂರನೇದು ಭಿನ್ನ ಇಲ್ಲ, ಎಲ್ಲವೂ ಒಂದೇ ರೀತಿಯಾಗಿದೆ. ಅದೇ ರೀತಿಯಾಗಿ ಒಂದು ನಿರ್ದಿಷ್ಟ ಪ್ರಮಾಣವನ್ನು ಅನುಭವಿಸ್ತಾ ಇದ್ದಾನೆ, ನಿರ್ದಿಷ್ಟ ಪ್ರಮಾಣದಲ್ಲಿ ಅನುಭವಿಸ್ತಾ ಇದ್ದಾನೆ. ಒಂದರ ನಂತರ ಒಂದು ವಸ್ತುವನ್ನು ಸೇವಿಸುವುದು ನಿರಂತರತೆ ಇರುತ್ತದೆ. ವಸ್ತುಗಳ ಸೇವನೆಯಲ್ಲಿ ನಿರಂತರತೆ ಇರುತ್ತದೆ. ಅಲ್ಲಿ ಯಾವುದೇ ರೀತಿಯ ಸಮಯಾಂತರ ಇರುವುದಿಲ್ಲ. ಒಂದರ ನಂತರ ಒಂದು ವಸ್ತುವನ್ನು ಅವನು ಅನುಭೋಗಿಸುತ್ತಿದ್ದಾನೆ. ನಿರಂತರತೆ ಇದೆ, ನಿರಂತರತೆ ಕಂಡುಬರುತ್ತದೆ. ಅಲ್ಲಿ ಸಮಯಾಂತರ ಇರುವುದಿಲ್ಲ.
The law of diminishing marginal utility is based on various assumptions. The assumptions include, the first one is consumer is rational. Second one is utility is measurable in terms of numbers. That means we can say that the commodity, first commodity has given, or first unit of a commodity has given 20 utils of satisfaction. Second unit has given 15 units of satisfaction, 15 utils of satisfaction. Third one has given 10 utils of satisfaction. Like that, utility can be measured in numbers, one like numbers, cardinal numbers. Cardinally, we can measure. The third one is the tastes, preferences, income, and prices of the commodity. Income that the consumer is having and the prices of the goods that the consumer is purchasing remain constant. All these things are constant. And apart from that, marginal utility of money is constant. There is no change in the marginal utility. If at all he gets additional income or money that he gets, this is how apart from these, the another assumption of the law of diminishing marginal utility is that the commodity consumed is homogeneous in all respects. And next one is the homogeneous in all respects. And the next one is that the quantum of the commodity that the consumer is consuming is uniform and there is no time gap. There is no time gap. Continuously is consuming one after the other. Basing all on these assumptions, the law has been built by uh, by the by the neoclassical economists, or particularly Alfred Marshall. Here let us understand two concepts, two words. Since utility is measurable and we speak about total utility and marginal utility, total utility means utility obtained at a particular time by consuming different amounts of a commodity. Total utility means utility obtained by consuming a number of commodities or in a period of time. And marginal utility, that means since commodities are independent, the utility of one commodity does not depend upon other, so utility can be added, addition can be done. That means commodity, marginal utility of commodity 1, marginal utility of commodity 2, marginal utility of commodity 3, like that marginal utility of commodity n. We can linearly add all the marginal utilities so that we obtain total utility. And marginal utility means additional utility obtained by consuming one more commodity. What is the utility obtained by that particular commodity is known as marginal utility. When you increase a commodity, 1 unit of a commodity, what is the utility obtained by that particular commodity? We symbolically we put marginal utility mu is equivalent to change in total utility divided by change in quantity of a commodity, or mu is equivalent to tu divided by mu is equivalent to change in delta tu divided by um, delta q. That means q means quantity of a commodity, and uh, tu means total utility. Change in total utility divided by change in quantity of a commodity. Or this can be written as marginal utility mu is equivalent to total utility
obtained by consuming n number of commodities minus total utility obtained by consuming n minus 1 units of commodities. N minus 1 units of commodity. This is how we can know what is the marginal utility of a commodity. And ವಿದ್ಯಾರ್ಥಿಗಳೇ, ಒಟ್ಟು ತುಷ್ಟಿಗುಣ ಮತ್ತು ಉಪಾಂತ್ಯ ತುಷ್ಟಿಗುಣ ಇವೆರಡು ಪರಿಕಲ್ಪನೆಗಳು ನಮಗೆ ಮುಖ್ಯ ಆಗ್ತವೆ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಅರ್ಥ ಮಾಡಿಕೊಳ್ಳಲು ಒಟ್ಟು ತುಷ್ಟಿಗುಣ ಮತ್ತು ಉಪಾಂತ್ಯ ತುಷ್ಟಿಗುಣ ಪರಿಕಲ್ಪನೆಗಳು ಬಹಳ ಅವಶ್ಯಕ. ಒಟ್ಟು ತುಷ್ಟಿಗುಣ ಎಂದರೆ ಅನುಭೋಗಿಸಿದ ಎಲ್ಲ ವಸ್ತುಗಳಿಂದ ದೊರೆತ ತುಷ್ಟಿಗುಣ. ಮಾರ್ಷಲ್ ಅವರ ಪ್ರಕಾರ ಪ್ರತಿಯೊಂದು ವಸ್ತು ಸ್ವತಂತ್ರ ಆಗಿರೋದರಿಂದ ಒಂದು ವಸ್ತುವಿನ ತುಷ್ಟಿಗುಣವು ಮತ್ತೊಂದು ವಸ್ತುವಿನ ತುಷ್ಟಿಗುಣದ ಮೇಲೆ ಅವಲಂಬನೆ ಆಗಿರದೇ ಇರೋದರಿಂದ ನಾವು ಪ್ರತಿಯೊಂದು ವಸ್ತುವಿನ ತುಷ್ಟಿಗುಣವನ್ನು ಕೂಡಿಸಬಹುದು, ಸಂಕಲನ ಮಾಡಬಹುದು ಅನ್ನೋದನ್ನು ಹೇಳ್ತಾರೆ. ಆದ್ದರಿಂದ ನಾವು ಅದನ್ನು ಸೂತ್ರ ರೂಪದಲ್ಲಿ ಬರೆದಾಗ ಒಟ್ಟು ತುಷ್ಟಿಗುಣ ಸಮಾನ ಅಥವಾ TU ಟೋಟಲ್ ಯುಟಿಲಿಟಿ ಸಮಾನ ಮೊದಲನೇ ವಸ್ತುವಿನಿಂದ ದೊರೆತ ಉಪಾಂತ್ಯ ತುಷ್ಟಿಗುಣ ಪ್ಲಸ್ ಎರಡನೇ ವಸ್ತುವಿನಿಂದ ದೊರೆತ ಉಪಾಂತ್ಯ ತುಷ್ಟಿಗುಣ ಪ್ಲಸ್ ಮೂರನೇ ವಸ್ತುವಿನಿಂದ ದೊರೆತ ಉಪಾಂತ್ಯ ತುಷ್ಟಿಗುಣ ಪ್ಲಸ್ ಈ ರೀತಿಯಾಗಿ n ವಸ್ತುಗಳಿಂದ ದೊರೆತ ವಸ್ತುವಿನಿಂದ ದೊರೆತಂಥ ಉಪಾಂತ್ಯ ತುಷ್ಟಿಗುಣ ಇವೆಲ್ಲವನ್ನು ಸೇರಿಸಿದಾಗ ನಮಗೆ ಅನುಭೋಗಿಸಿದ ಅಷ್ಟೂ ವಸ್ತುಗಳಿಂದ ದೊರೆತ ತುಷ್ಟಿಗುಣ ಲಭ್ಯವಾಗುತ್ತದೆ. ಅದೇ ರೀತಿಯಾಗಿ ಉಪಾಂತ್ಯ ತುಷ್ಟಿಗುಣ ಎಂದಾಗ ಉಪಾಂತ್ಯ ತುಷ್ಟಿಗುಣ ಅಥವಾ ಮಾರ್ಜಿನಲ್ ಯುಟಿಲಿಟಿ, ಸೀಮಾಂತ ತುಷ್ಟಿಗುಣ, ಅಂಚಿನ ತುಷ್ಟಿಗುಣ ಅಂದರೆ ಹೆಚ್ಚುವರಿಯಾಗಿ ಅನುಭೋಗಿಸಿದ ವಸ್ತುವಿನಿಂದ ದೊರೆತ ತುಷ್ಟಿಗುಣ. ಅನುಭೋಗಿ ತಾನು ಹೆಚ್ಚುವರಿಯಾಗಿ ಅನುಭೋಗಿಸಿದ ವಸ್ತುವಿನಿಂದ ದೊರೆತಂಥ ತುಷ್ಟಿಗುಣ ಅಂದರೆ ಮೊದಲನೇ ವಸ್ತುವಿನಿಂದ ದೊರೆತಂಥ ತುಷ್ಟಿಗುಣ, ಎರಡನೇದರಿಂದಲೇ ದೊರೆತಂಥ ತುಷ್ಟಿಗುಣ, ಮೂರನೇ ವಸ್ತುವಿನಿಂದ ದೊರೆತ ತುಷ್ಟಿಗುಣ, ನಾಲ್ಕನೇ ವಸ್ತುವಿನಿಂದ ದೊರೆತ ತುಷ್ಟಿಗುಣ. ಇದನ್ನು ನಾವು ಮುಖ್ಯವಾಗಿ ಸೂತ್ರ ರೂಪದಲ್ಲಿ ಹೇಗೆ ತಿಳಿದುಕೊಳ್ಳುತ್ತೇವೆ ಅಂತಂದರೆ ಉಪಾಂತ್ಯ ತುಷ್ಟಿಗುಣ ಅಥವಾ MU ಮಾರ್ಜಿನಲ್ ಯುಟಿಲಿಟಿ ಸಮಾನ ಒಟ್ಟು ತುಷ್ಟಿಗುಣದಲ್ಲಾದ ಬದಲಾವಣೆ ಭಾಗಿಲೆ ಒಟ್ಟು ಅನುಭೋಗಿಸಿದ ವಸ್ತುಗಳ ಪ್ರಮಾಣದಲ್ಲಾದ ಬದಲಾವಣೆ. ಅಥವಾ ನಾವು ಒಂದು ಸಂಕೇತ ಅಕ್ಷರಗಳಲ್ಲಿ MU ಸಮಾನ ಡೆಲ್ಟಾ TU ಡಿವೈಡೆಡ್ ಬೈ ಡೆಲ್ಟಾ Q ಎನ್ನುವ ರೀತಿಯಲ್ಲಿ ಬರೆಯುತ್ತೇವೆ. ಅಥವಾ ಅದನ್ನು ನಾವು ಬೇರೆ ರೀತಿಯಲ್ಲಿಯೂ ಬರೆಯಬಹುದು. MU ಸಮಾನ n ವಸ್ತುಗಳನ್ನು ಅನುಭೋಗಿಸುವುದರಿಂದ ದೊರೆತ ಒಟ್ಟು ತುಷ್ಟಿಗುಣ ಮೈನಸ್ n-1 ವಸ್ತುಗಳನ್ನು ಅನುಭೋಗಿಸುವುದರಿಂದ ದೊರೆತಂಥ ಒಟ್ಟು ತುಷ್ಟಿಗುಣ. ಈ ರೀತಿ ನಾವು n ವಸ್ತುಗಳಿಂದ ದೊರೆತ ತುಷ್ಟಿಗುಣವನ್ನು n-1 ವಸ್ತುಗಳಿಂದ ದೊರೆತ ಗುಣದಿಂದ ತೆಗೆದು ಹಾಕಿದಾಗ ದೊರೆಯುವಂಥ ತುಷ್ಟಿಗುಣವೇ ಉಪಾಂತ್ಯ ತುಷ್ಟಿಗುಣ ಆಗುತ್ತದೆ. TU ಸಮಾನ MU ಸಮಾನ TU ಆಫ್ n ಟೋಟಲ್ ಯುಟಿಲಿಟಿ ಆಫ್ n ಕಮೋಡಿಟಿ ಮೈನಸ್ TU ಆಫ್ n-1. ಈ ರೀತಿ ನಾವು ಸೂತ್ರ ರೂಪದಲ್ಲಿಯೂ ಸಹ ಬರೆದುಕೊಳ್ಳಲು ಸಾಧ್ಯ ಇದೆ, ವಿವರಿಸಲು ಸಾಧ್ಯ ಇದೆ. ಅಂದರೆ ಎರಡೂ ಅಂಶಗಳನ್ನು ಆಧರಿಸಿ ಒಟ್ಟು ತುಷ್ಟಿಗುಣ ಮಾರ್ಷಲ್ ಅವರು ಹೇಳುವಾಗೆ ವಸ್ತುಗಳ ಪ್ರಮಾಣವನ್ನು ಹೆಚ್ಚು ಅನುಭವಿಸಿದಂತೆ ಒಟ್ಟು ತುಷ್ಟಿಗುಣ ಇಳಿಮುಖ ದರದಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದೆ. ಒಟ್ಟು ತುಷ್ಟಿಗುಣವು ಒಂದು ಹಂತದವರೆಗೆ ಇಳಿಮುಖ ದರದಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದೆ. ಅನುಭೋಗಿ ಹೆಚ್ಚು ವಸ್ತುಗಳನ್ನು ಅನುಭೋಗಿಸಿದಂತೆ ಉಪಾಂತ್ಯ ತುಷ್ಟಿಗುಣ ನಿರಂತರವಾಗಿ ಇಳಿಮುಖವಾಗುತ್ತದೆ ಎನ್ನುವುದನ್ನು ಪ್ರತಿಪಾದನೆ ನಿಯಮ ಮಾಡುತ್ತದೆ. ಈ ಊಹೆಗಳನ್ನು ಆಧರಿಸಿ ಈ ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಈ ನಿಯಮವನ್ನು ನಾವು ಒಂದು ಕಾಲ್ಪನಿಕ ಉದಾಹರಣೆಯ ಮೂಲಕವೂ ಸಹ ವಿವರಣೆ ಪಡೆದುಕೊಳ್ಳಬಹುದು. ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಮುಂದಿನ ವಿವರಣೆಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಹಾಗೂ ಚರ್ಚೆ ಮುಂದಿನ ಇದರಲ್ಲಿ ಮಾಡೋಣ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.